ನಮಸ್ಕಾರ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಏನಿದೆ, ಗ್ರಾಮ ಲೆಕ್ಕಿಗ, ಗ್ರಾಮಾಡಳಿತಾಧಿಕಾರಿ ಪೋಸ್ಟ್ಗಳು 500 ಪೋಸ್ಟ್ಗಳೇನಿದೆ, ನೋಟಿಫಿಕೇಶನ್ ರೆಡಿ ಇದೆ, ಆಗುತ್ತೆ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ಸ್ ನಿಮಗೆ ನೋಡಿ, ಒಂದು ಮೀಸಲಾತಿ ಬಗ್ಗೆ ಒಂದಷ್ಟು ಜನ ಒಂದು ಕಂಪ್ಲೇಂಟ್ಸ್ ಗಳು ರೈಸ್ ಆಗ್ತಾ ಇದೆ. ಮತ್ತೆ ಪಠ್ಯಕ್ರಮ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಗೆ ಮೀಸಲಾತಿ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಅಂಡ್ ನಿಮಗೆ ಇಲ್ಲಿ ಟೈಮ್ ಇರೋದ್ರಿಂದ ನಾನು ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಫೆಬ್ರವರಿಗೆ ನಿಮಗೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಅಧಿಸೂಚನೆ ಆಗ್ತಕ್ಕಂಥದ್ದು ಅಂತ. ಎಸ್, ಕೆಎಗೆ ಒಂದ್ಸಲ ಅದು ಬಂದ್ಬಿಟ್ರೆ ಅವ್ರು ಟಕ್ ಅಂತ ಮಾಡ್ತಾರೆ. KPSC ತರ ನಿಮ್ಗೆ ಗೊತ್ತಿದೆ ಆಲ್ರೆಡಿ 700 ಪೋಸ್ಟ್ ಹೆಂಗೆ ಅವರು ನೋಟಿಫಿಕೇಶನ್ ಮಾಡಿದ್ರು. ಅಂಡ್ ಎಕ್ಸಾಮ್ ನಿಮಗೆ ಡಿಸೆಂಬರ್ ಇಂದ ಜನವರಿ ಹೆಂಗಾಗುತ್ತೆ ಹಂಗೆ ಇದು ಕೂಡ ಒಂದ್ಸಲ ನೋಟಿಫಿಕೇಶನ್ ಅಂದ್ರೆ ಮ್ಯಾಕ್ಸಿಮಮ್ 2 to 3 ಮಂತ್ಸ್ ಅಷ್ಟೇ ನಿಮಗೆ ಟೈಮ್ ಇರುತ್ತೆ. ಫೆಬ್ರವರಿಲಿ ಎಕ್ಸಾಮ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈಗಲೇ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬೇಕು. ಈ ಒಂದು ಮೀಸಲಾತಿ ಏನಿದೆ 500 ರೋಸ್ಟರ್ಗಳು ರೆಡಿ ಆಗ್ತಾ ಇದೆ. ಒಂದಷ್ಟು ಇಲ್ಲಿ ಏನು ಅಂತಂದ್ರೆ ಜಿಲ್ಲಾವಾರು ಲಾಸ್ಟ್ ಇಯರ್ 1,000 ಹುದ್ದೆಗಳಿಗಾಗಿತ್ತು. ಇದು ನೋಡಿ 2024 ಅಧಿಸೂಚನೆ. ಅಲ್ಲಿ ನಾನು ಹೈದರಾಬಾದ್ ಕರ್ನಾಟಕ ಇಷ್ಟು ಹುದ್ದೆಗಳಿದ್ವು, ಒಟ್ಟು 1,000 ಹುದ್ದೆಗಳಿದ್ವು. ಓಕೆ, ಇಲ್ಲಿ ಜಿಲ್ಲಾವಾರು ಮೀಸಲಾತಿ ಇತ್ತು. ಈ ಸಲನೂ ಕೂಡ ಜಿಲ್ಲಾವಾರು ಮಾಡ್ತಾ ಇರ್ತಕ್ಕಂಥದ್ದು. ತುಂಬಾ ಜನ ಸರ್ ಜಿಲ್ಲಾವಾರಲ್ಲಿ ಏನಾಗುತ್ತೆ, ಜಿಲ್ಲಾವಾರು ವರ್ಸಸ್ ರಾಜ್ಯವಾರು ಮಾಡಬೇಕು ಅಂತ. ರಾಜ್ಯವಾರು ಮಾಡಿದ್ರೆ ತುಂಬಾ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಜಿಲ್ಲೆಯಲ್ಲಿ 10 ಅಥವಾ 15 ಪೋಸ್ಟ್ ಇದ್ರೆ ಅಲ್ಲಿ 3A 3Bಗೆ ಇರಲ್ಲ ಅಲ್ವಾ ಸರ್. ರಾಜ್ಯವಾರು ಮಾಡಿದ್ರೆ ಸಿಗುತ್ತೆ ಅಂತ. ನೋಡಿ, ಒಂದಷ್ಟು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಯಾವುದೇ ಆದ್ರೂ. ನಾನು ನಿಮ್ಗೆ ಹೇಳಿದ ಈಗ ಫಾರ್ ಎಕ್ಸಾಂಪಲ್ 708 ಪೋಸ್ಟ್ ಏನಾಗಿದೆ, ಓಕೆ, ಅದು ರಾಜ್ಯವಾರ ಆಗಿರ್ತಕ್ಕಂಥ. ಜಿಲ್ಲಾವಾರು ಅದ ನಿಮ್ಗೆ ಗೊತ್ತಿದೆ. ಇರೋದೆಷ್ಟು, ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಪೋಸ್ಟ್ ಒಂದೊಂದು 15 ಇದೆ, ಒಂದೊಂದು 30 ಇದೆ. ಅಲ್ಲಿ ಕೂಡ 3A 3B ಇಲ್ಲ. ಅಂದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಮಾಡ್ತಾ ಇರೋದು ಅಂದ್ರೆ, ಅದ್ 10 ಪೋಸ್ಟ್ ಇರ್ಲಿ 20 ಪೋಸ್ಟ್ ಇರ್ಲಿ, ನಾನ್ ನಿಮ್ಗೆ 3A 3B ಇಲ್ಲ ಅಂದ್ರೆ, ಈಗ ಪೋಸ್ಟ್ ಜಾಸ್ತಿ ಇದ್ರೆ, ಈಗ ನೋಡಿ 2 ಪೋಸ್ಟ್ ಇದೆ ಸರ್ ಒಂದು ಇದಕ್ಕೆ ಅಂದ್ರೆ, ಒಂದು GM ಕೊಡ್ತಾರೆ, ಒಂದು 2 ಇದೆ ಅಂದ್ರೆ, ಒಂದು SC ಗಂತೂ ಇದ್ದೇ ಇರತ್ತೆ ಒಂದು ಅಲ್ವಾ ಸರ್. ಅದೇ 10 ಪೋಸ್ಟ್ ಇದೆ ಅಂತ ಅನ್ಕೋಣ, ಅದೇ 10 ಪೋಸ್ಟ್ ಇದೆ ಅಂತ ಅನ್ಕೋಣ. ಅವಾಗ GMಗೆ 1 2 ರಿಂದ 3 ಪೋಸ್ಟ್ ಹೋಗಿರುತ್ತೆ ಅಲ್ವಾ ಸರ್. SCಗೆ 1 2 ರಿಂದ 3 ಪೋಸ್ಟ್ ಹೋಗಿರುತ್ತೆ. 2Aಗೆ 1 2 ರಿಂದ 3 ಪೋಸ್ಟ್ ಹೋಗಿರುತ್ತೆ. ಇನ್ನು ಉಳಿದಿರೋದು ST ಅಥವಾ ಕ್ಯಾಟಗರಿ 1 ಈ ತರ ಕೊಟ್ಟಿದ್ನ, ಅಲ್ಲೂ ಕೂಡ 3A 3Bಗೆ 1 ಪೋಸ್ಟ್ ಬಂದ್ರೆ ಹೆಚ್ಚು ಅಲ್ವಾ. 10 ಇದ್ರೆ ಅಂದ್ರೆ ಪೋಸ್ಟ್ ಜಾಸ್ತಿ ಇದ್ರೆ ಆಟೋಮೆಟಿಕ್ ಆಗಿ 3A 3B ಬರುತ್ತೆ. ನೀವು ಜಿಲ್ಲಾವಾರು ಮಾಡಿ, ರಾಜ್ಯವಾರು ಮಾಡಿ. ಅಂದ್ರೆ ರಾಜ್ಯವಾರು ಮಾಡಿದ್ರೆ ತುಂಬಾ ಪೋಸ್ಟ್ 500 ಪೋಸ್ಟ್ ಇದೆಯಲ್ಲ, 3A 3B ಬರುತ್ತೆ ಅಂತ ನೀವ್ ಅನ್ಕೋತೀರಾ. ಹಂಗೆ ಇಲ್ಲಿ ಬರೀ ಮೀಸಲಾತಿ ನೋಡೋದೊಂದೇ ಅಲ್ಲ, ಕಟ್ ಆಫ್ ಕೂಡ ನೋಡ್ಬೇಕಾಗತ್ತೆ. ಕಟ್ ಆಫ್ ಏನಕ್ಕೆ ನಾನು ಹೇಳ್ತಾ ಇದೀನಿ ಅಂದ್ರೆ, ಈ ಒಂದು VAO ಮೊದ್ಲು ಏನ್ ಮಾಡಿದ್ರು, ಎಕ್ಸಾಮ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲ, ಲಾಸ್ಟ್ ಇಯರ್ ಇಂದ ಎಕ್ಸಾಮ್ ಇತ್ತು. ಅದಕ್ಕಿಂತ ಮುಂಚೆ SLC ಮಾರ್ಕ್ಸ್ ತಗೊಂಡು ಅದ್ರ ಮೇಲೆ ಒಂದು ಏನ್ ಇದ್ ಮಾಡ್ತಾ ಇದ್ರು, ಆ ತರ ಇತ್ತಲ್ವಾ. SLC ಅಥವಾ PUC ಮಾರ್ಕ್ಸ್ ತಗೊಂಡು ಏನ್ ಮಾಡ್ತಾ ಇದ್ರು, ಅದ್ರ ಮೇಲೆ ಇರ್ತಿತ್ತು. ಆದ್ರೆ ಈಗ ಜಿಲ್ಲಾವಾರು, ಅವಾಗ್ಲೂ ಜಿಲ್ಲಾವಾರು ಇರ್ತಿತ್ತು. ಈಗ ಜಿಲ್ಲಾವಾರು ಏನು ಅಂತಂದ್ರೆ, ನಿಮ್ಗೆ ಒಬ್ಬರಿಗೆ ಒಂದು ಜಿಲ್ಲೆ, ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಕಟ್ ಆಫ್ ಆಗುತ್ತೆ. ಒಂದ್ ಜಿಲ್ಲೆಗೂ ಈಗ ಫಾರ್ ಎಕ್ಸಾಂಪಲ್ ಬೀದರ್, ಬಾಗಲಕೋಟೆನೋ ಅಥವಾ ಬೆಂಗಳೂರು ಅಂತ ಕಂಪೇರ್ ಮಾಡಿದಾಗ ನಿಮ್ಗೆ ಕಟ್ ಆಫ್ ಒಂದೊಂದ್ ಕಡೆ 5 ರಿಂದ 10 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅಲ್ಲ, ಒಂದೊಂದ್ ಕಡೆ 5 ರಿಂದ 10 ಮಾರ್ಕ್ಸ್ ಕಮ್ಮಿ ಇರುತ್ತೆ ಒಂದೊಂದ್ ಜಿಲ್ಲೆಲಿ ಅಲ್ವಾ. ಜಿಲ್ಲಾವಾರು ಅಪ್ಲೈ ಮಾಡಿರ್ತೀರಾ, ಅದೇ ಜಿಲ್ಲೆಗೆ ಆಗುತ್ತೆ. ಈಗ ನೀವು ಕಂಪ್ಲೀಟ್ ರಾಜ್ಯವಾರು ಮಾಡಿದಾಗ ಏನಾಗುತ್ತೆ, ಒಂದಷ್ಟು ಜನ ಯಾರು ಎಲ್ಲಾ ಜಿಲ್ಲೆಗಳಲ್ಲೂ ಏನು 130 120 ತೆಗ್ದಿರೋ, ಜಾಸ್ತಿ ಪೋಸ್ಟ್ ಅಂದ್ರೆ ಮಾರ್ಕ್ಸ್ ತೆಗ್ದಿರೋರ್ಗೆ ಏನಾಗುತ್ತೆ, ಪ್ರತಿ ಜಿಲ್ಲೆಗೂ ಅವಕಾಶ ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ಚೂಸ್ ಮಾಡ್ಕೋಬಹುದು ಅಲ್ವಾ. ಆಮೇಲೆ ಅವ್ರಿಗಿಂತ ಕಮ್ಮಿ ಅಂತ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ. ಅದೇ ಜಿಲ್ಲೆಯಲ್ಲಿ ಕಮ್ಮಿ ತೆಗ್ದಿರ್ತಕ್ಕಂತ ಒಂದು ಏನಿದೆ ಕಟ್ ಆಫ್, ಅಂದ್ರೆ ಕಮ್ಮಿ ಮಾರ್ಕ್ಸ್ ತೆಗ್ದಿರ್ತಂತವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಅಂದ್ರೆ ಇಲ್ಲಿ ಜಿಲ್ಲಾವಾರು ಅಂತ ತಗೊಂಡಾಗ ನೀವು ಈಗ ಜಿಲ್ಲಾವಾರಲ್ಲಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅಲ್ಲಿಂದ ಪೋಸ್ಟ್ ತಗೋಬೇಕು ನೀವು ಅಲ್ವಾ. ಅದೇ ಜಿಲ್ಲಾವಾರಲ್ಲಿ ಈ ತರ ಇರ್ಲಿದೆ, ಅವರು ಜಿಲ್ಲಾವಾರು ಒಂದು ಮೀಸಲಾತಿ ಕೊಟ್ಟಿದ್ರೆ, ಓಕೆ, ಜಿಲ್ಲಾವಾರು ಮೀಸಲಾತಿ ಕೊಟ್ಟು ರಾಜ್ಯವಾರು ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿದ್ರೆ ತಪ್ಪಾಗ್ತಾ ಇತ್ತು. ಇವರು ಜಿಲ್ಲಾವಾರು ಮೀಸಲಾತಿ ಕೊಟ್ಟು ನಿಮ್ಗೆ ಅದೇ ಜಿಲ್ಲೆಗೆ ಅಪ್ಲೈ ಮಾಡಿ, ಅದೇ ಜಿಲ್ಲೆ ಮಾರ್ಕ್ಸ್ ನ ತಗೊಂಡು ಅಲ್ಲಿಂದ ಆ ಜಿಲ್ಲೆಗೆ ಸಪರೇಟ್ ಅವ್ರು ಕಟ್ ಆಫ್ ಕೊಟ್ಕೊಂಡು ಅಲ್ಲೇ ಮಾಡ್ತಾ ಇದಾರೆ ಅಂದ್ರೆ ದಟ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಅಲ್ವಾ. 3A 3B ಇಲ್ಲ ಅಂತಂದ್ರೆ ಏನ್ ಸರ್, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಅಂತ ನೋಡಿ. ನೀವು ಹೇಳ್ತೀರಾ 3A 3B ಇಲ್ಲ ಅಂತ, ನೀವು ಜಸ್ಟ್ ನೀವು ಓಕೆ ನನ್ ತಪ್ಪಿರ್ಬೋದು ಒಂದ್ ಪರ್ಸ್ಪೆಕ್ಟಿವ್ ಇಂದ, ಬಟ್ 90% ಸರಿ ಇರುತ್ತೆ ನೋಡಿ. GM ಮತ್ತೆ 3A 3B ಏನು ಮ್ಯಾಕ್ಸ್ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಕಟ್ ಆಫ್ ಅಲ್ಲಿ ನೀವು 3A 3B ನೋಡ 1 ಪೋಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಕಟ್ ಆಫ್ ಏನ್ ನಿಮ್ಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಇರಲ್ಲ ಇಲ್ಲಿ. ಸೊ ನಾನು ಹೇಳ್ತಾ ಇರೋದು GM ಆಗ್ಲಿ 3A 3B ಆಗ್ಲಿ ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇರುತ್ತೆ. 1 ಮಾರ್ಕ್ಸ್ ಹೆಚ್ಚು ಕಮ್ಮಿ ಇದ್ರೆ ಹೆಚ್ಚು, ಅಥವಾ ಆಲ್ಮೋಸ್ಟ್ ಸೇಮ್. ಒಂದೊಂದ್ಸಲ ಇದೆ 3A 3B ಕಟ್ ಆಫ್ ಜಾಸ್ತಿ ಇರುತ್ತೆ
ಸೊ ನಾನು ಹೇಳ್ತಾ ಇರೋದು, ಸೊ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಆಮೇಲೆ. ಓಕೆ, ಸರ್ಕಾರ ಮಾಡುತ್ತೆ, ಕಂಪ್ಲೇಂಟ್ ರೈಸ್ ಮಾಡೋರು ಮಾಡಿ, ಯಾರ್ಗ್ಯಾರ್ಗೆ ಹೆಂಗೆ ಅನುಕೂಲ ಮಾಡಿ. ಬಟ್ ನಾನು ನಿಮ್ಗೆ ಇದೊಂದು ಎಕ್ಸಾಂಪಲ್ ಕೊಡಕ್ ಬಂದೆ ಅಷ್ಟೇ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ಅವರು ಜಿಲ್ಲಾವಾರು ಮಾಡ್ತಾರ, ಅದು ಫೈನ್, ಅದು ಒಬ್ಬೊಬ್ಬರಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಯಾರು ತುಂಬಾ ಏನೋ ಬಹುಸಂಖ್ಯಾತರ ಒಂದು ದೃಷ್ಟಿಕೋನದಲ್ಲಿ ಸರ್ಕಾರ ಯಾವಾಗ್ಲೂ ಏನ್ ತಗೊಳ್ಳೋದು, ಇನಿಷಿಯೇಟಿವ್ ತಗೊಳ್ಳೋದು. ಸೊ ಅದು ನಿಮ್ಗೆ ಗೊತ್ತಿರಲಿ. ಓಕೆ, ನೀವು ಎಷ್ಟೇನೇ ಮಾಡಿದ್ರು ಬಹುಸಂಖ್ಯಾತರ ಒಂದು ಇನಿಷಿಯೇಟಿವ್ ನ ಸರ್ಕಾರ ತಗೊಳ್ಳೋದು ಫೈನ್. ನಾನು ಇಲ್ಲಿ ಮುಖ್ಯವಾದ ಉದ್ದೇಶ, ಈಗ ಇದು ನೋಟಿಫಿಕೇಶನ್ ಆದ ತಕ್ಷಣ ಫೆಬ್ರವರಿ ಎಕ್ಸಾಮ್ ಆಗ್ಬೋದು ಅಂತ ಏನ್ ಹೇಳ್ತಾ ಇದಾರೆ ಎಲ್ಲ ಕಡೆ, ನ್ಯೂಸ್ ಅಲ್ಲಿ ಕೂಡ ಬಂದಿದೆ. ಸೊ ಹಂಗಾಗಿ ಇಲ್ಲಿ ನೀವು ಏನ್ ಕಾನ್ಸಂಟ್ರೇಟ್ ಮಾಡಬೇಕು, ನಿಮ್ಮ ಒಂದು ಎಜುಕೇಶನ್ಸ್ ಏನಿದೆ ಅದರ ಒಂದು ಒಂದು ಏನಿದೆ, ಲಾಸ್ಟ್ ಇಯರ್ ಏನ್ ಕೇಳಿದ, PUC ಕೇಳಿದ, ಅಥವಾ 12th ಕ್ಲಾಸ್ ಅಂತ ಕೇಳಿದ್ದ, ಅಥವಾ NIOS ಇಂದ ಆಗಿರ್ಬೇಕು, ಅಥವಾ ಡಿಪ್ಲೊಮಾ ಕೇಳಿದ್ದ. ಸೊ ಈ ಒಂದು ಎಜುಕೇಶನ್ ಅವರು ಈಗಿನ ಸ್ಟಡಿ ಮಾಡಕ್ಕೆ ರೆಡಿ ಆಗಿ ಅಂತ, ಸ್ಟಡಿ ಮಾಡ್ಕೊಳ್ಳಿ ಅಂತ. ಸೊ ಇದು ಕ್ವಾಲಿಫಿಕೇಶನ್ಸ್ ಇರುತ್ತೆ. KA ಕಂಡಕ್ಟ್ ಆಗಿರೋದು ಈ ವರ್ಷನೇ KA ಆಗ್ತಕ್ಕಂಥದ್ದು. ಇನ್ನು ಸಿಲೆಬಸ್ ಅಂತ ಬಂದಾಗ ನಿಮ್ಗೆ ಗ್ರೂಪ್ C ಸಿಲೆಬಸ್ ಇದು ಗೊತ್ತಿರ್ಲಿ ಅಲ್ವಾ. ಮೊದಲು ಅದಕ್ಕಿಂತ ಮುಂಚೆ ಬೇರೆ ಸಿಲೆಬಸ್ ಹಾಕ್ತಾ ಇದ್ರು, ಆಮೇಲೆ ಗ್ರೂಪ್ ಸಿಕ್ ತಂದು ನಿಲ್ಸಿದ್ರು. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 2 ಬಗ್ಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದೇನಷ್ಟು ಡೀಟೇಲ್ ಮಾತಾಡುವಂತ ಓದ್ಲೇಬೇಕು. ಅದು ಅದ್ರಲ್ಲಿ ಮಾರ್ಕ್ಸ್ ನ ಸ್ಕೋರ್ ಹೈ ಮಾಡ್ಲೇಬೇಕು. ಓಕೆ, GK ಇದೆಯಲ್ಲ, GK ಇಸ್ ವೆರಿ ಇಂಪಾರ್ಟೆಂಟ್. GKಲಿ ಲಾಸ್ಟ್ ಇಯರ್ ಇಲ್ಲಿ ನೋಡಿ, ಎಲ್ಲೂ ನಿಮಗೆ GK ಒಂದು ಸಿಲೆಬಸ್ ಅಲ್ಲಿ ನಿಮಗೆ ಪತ್ರಿಕೆ 1ನಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಇಲ್ಲ. ಓಕೆ, ನಾನು ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಇಯರ್ ತರ ತುಂಬಾ ಜನ ತಪ್ಪು ಮಾಡಬೇಡಿ. ಓಕೆ, ಸೊ ನಾವು ಹೇಳಿದ್ವು ಕೂಡ ಬರುತ್ತೆ ಅಂತ, ಬಟ್ ತುಂಬಾ ಜನ ಕೇಳಿರಲಿಲ್ಲ, ಆಮೇಲೆ ಅವರೇ ಅನುಭವಿಸಿದ್ರು. ಸೊ ಹಾಗಾಗಿ 10ರಿಂದ 12 ಕ್ವಶನ್ ಲಾಸ್ಟ್ ಇಯರ್ ಬಂದಿದೆ. 10ರಿಂದ 12 ಕ್ವಶನ್ಸ್ ನೋಡಿ, ಇದೆಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ನೋಡಿ, ಕ್ವಶನ್ ಪೇಪರ್ ತೆಗೆದು ಎಲ್ಲಾ ಕ್ವಶನ್ಸ್ ತೋರಿಸೋದು, ದಟ್ ಈಸ್ ಏನೋ ನಾನ್ ಸೆನ್ಸ್ ಇವಾಗ. ಯಾಕಂದ್ರೆ VO ಕೀ ಆನ್ಸರ್ಸ್ ಗಳು ಅಥವಾ VO ಕ್ವಶನ್ಸ್ ಪೇಪರ್ ಗಳು ನಾವು ಆಲ್ರೆಡಿ ಇದೆ, ನೀವು ಚೆಕ್ ಮಾಡಬಹುದು ನಮ್ಮ ಚಾನಲ್ ಅಲ್ಲಿ, ಪುನೀತ್ ಫೋರಂ ಅಂತ ಕೊಟ್ಟು ಸಿಗುತ್ತೆ. ಇಲ್ಲ, ನಾವು ಇದ್ರ ಬಗ್ಗೆ ಕ್ವಶನ್ಸ್ ಗಳು ತಗೊಂಡು ಇನ್ನೊಂದ್ಸಲ ಅದನ್ನ GK ಸರಣಿಗಳಲ್ಲಿ ಇನ್ಕ್ಲೂಡ್ ಮಾಡಿ ಹೆಂಗಿದೆ ಅಂತಕ್ಕಂಥದ್ದು ಸಪರೇಟ್ ವಿಡಿಯೋನ ಮಾಡ್ತೀನಿ ಅದಕ್ಕೂ ಕೂಡ. ಓಕೆ, GK ಸರಣಿ ಸ್ಟಾರ್ಟ್ ಮಾಡೋಣ. GK ಸರಣಿ ಫಾರ್ KA ಅಂತ. KA ಒಂದು 108 ಪೋಸ್ಟ್ಗಳು, ಮತ್ತೆ VO ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಗ್ರೂಪ್ B, ಗ್ರೂಪ್ C, VO ಎಲ್ಲ ಸೇಮ್ ಅಲ್ವಾ GK. ಸೊ ಇದಕ್ಕೊಂದು ಪ್ಲೇ ಲಿಸ್ಟ್ ಮಾಡಿ ಒಂದು ಸರಣಿ ಸ್ಟಾರ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ, ಟೆಕ್ ಅಂತ ಸ್ಟಾರ್ಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತೆ, ನಾನು ಹೇಳ್ತೀನಿ. ಸಿಲೆಬಸ್ ಇಲ್ಲ ಅಂದ್ರೆ ಓದ್ಕೋಬೇಕು. ಓಕೆ, ಲಾಸ್ಟ್ ಇಯರ್ ಕೇಳಿದ ಅಂದ್ರೆ ಈ ವರ್ಷನೂ ಕೇಳ್ತಾನೆ ಒಂದು. ಸೊ ಮೆಂಟಲ್ ಎಬಿಲಿಟಿ KA ಬಂದಿರತಕ್ಕಂಥ ಒಂದಷ್ಟು ವಿಡಿಯೋನ ಮಾಡಿದೀವಿ. ಒಂದು 50 ಕ್ವಶನ್ಸ್ ಇರೋದು 2023ರಲ್ಲಿ ನಾವು. ಈಗ ಇತ್ತೀಚೆಗೆ 1 ಇಯರ್ ಅಲ್ಲಿ ಏನ್ ಬಂತು ಅದನ್ನು ಕೂಡ ಒಂದು ವಿಡಿಯೋ ಸರಣಿ ಮಾಡಬೇಕಾದ್ರೆ, ರೀಸೆಂಟ್ KA ಬಂದಿರ್ತಕ್ಕಂಥ ಎಲ್ಲ ಮೆಂಟಲ್ ಎಬಿಲಿಟಿಗಳು ಪ್ರತಿಯೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಓಕೆ, ಇನ್ನು ಇದು ಪೊಲಿಟಿ ಬೇಕೇ ಬೇಕು, ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ಇದ್ದಿದ್ದೇ ಇರುತ್ತೆ, ಅದನ್ನ ನೋಡ್ಕೊಳ್ಳಿ ಒಂದು. ಇನ್ನು ಇದು ಬಿಟ್ಟರೆ ಇನ್ಯಾವ ತರ ಕ್ವಶನ್ ನೋಡಿ, ನಾನು ಎಕ್ಸ್ಕ್ಲೂಸಿವ್ ಕ್ವಶನ್ ಮಾತ್ರ ಹೇಳ್ತೇನೆ. GKಲಿ ನೀವು GKಲಿ ಬಂದ್ರೆ ನೀವು ಸಂವಿಧಾನ ಓದ್ಲೇಬೇಕು. ಓಕೆ, ಇತಿಹಾಸ ಓದ್ಲೇಬೇಕು. ಓಕೆ, ಭೂಗೋಳ, ಕರ್ನಾಟಕದ ಭೂಗೋಳ ಶಾಸ್ತ್ರ ಓದ್ಲೇಬೇಕು. ಕರ್ನಾಟಕದ ಇತಿಹಾಸ ವೆರಿ ಇಂಪಾರ್ಟೆಂಟ್, ಓದ್ಲೇಬೇಕು. ಅದು ಬಿಟ್ಟು ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದ ಅಂದ್ರೆ ಕಂದಾಯಕ್ಕೆ ಸಂಬಂಧಪಟ್ಟಂತೆ, ಭೌಗೋಳಿಕಕ್ಕೆ ಸಂಬಂಧಪಟ್ಟಂತೆ, ಬೆಳಗಾವಿ ಕಂದಾಯ ನೋಡಿ, ಇಲ್ಲಿ ಯಾವ್ದು ಸರಿ ಇಲ್ಲ ಅಂತ ಕೇಳಿದ್ದಾನೆ. ಅಂದ್ರೆ ಈ ತರ ಕ್ವಶನ್ಸ್ ಬರ್ತಾ ಇದೆ. ಈ ತರ ಎಲ್ಲ ಒಂದೇ ಅಲ್ಲ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ, ಓಕೆ, ಸಹಕಾರಕ್ಕೆ ಸಂಬಂಧಪಟ್ಟಂತೆ, ಓಕೆ, ಮತ್ತೆ ಕೋಪರೇಟಿವ್, ಗ್ರಾಮ ಪಂಚಾಯತ್, ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನೋಡಿ, ಈ ತರ ಕ್ವಶನ್ಸ್ಗಳು. ಇದು PDO VO ಒಂದೇ ಅಂದ್ಕೊಳ್ಳಿ ನೀವು. PDO VO ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, VO ಅವ್ರ ಕೆಳಗೆ ಬರ್ತಾರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸೇಮ್ ಇದೆರಡಕ್ಕೂ ನಿಮಗೆ ಈ ತರ ಕ್ವಶನ್ಸ್ ಹೆಚ್ಚಾಗಿ ಬರುತ್ತೆ. ಯಾಕಂದ್ರೆ ಇದೆರಡು ವಿಲೇಜ್ಗೆ ಸಂಬಂಧಪಟ್ಟಂತೆ, ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂತೆ. ಈಗ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಎಕ್ಸಾಮ್ ನಡೀತು, ಅಲ್ಲಿ ಈ ಕ್ವಶನ್ ಬಂದಿದ್ವು. ಅಂದ್ರೆ ತುಂಬಾ ಜಾಸ್ತಿ ಬಂದಿರಲಿಲ್ಲ, ಒಂದ್ 3ರಿಂದ 4 ಇದರಲ್ಲಿ. ಓಕೆ, ಈ ತರದಲ್ಲಿ ಒಂದು 3ರಿಂದ 4 ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ನಾವು ಮಾಡಿದೀವಿ. ನಮ್ಮ ಪಂಚಾಯತ್ ರಾಜ್ ವಿಡಿಯೋಗೆ ಹೋಗ್ಬಿಟ್ರೆ ಪ್ಲೇ ಲಿಸ್ಟ್ಗೆ, ಅಲ್ಲಿ ನಿಮಗೆ ಈ ಒಂದು ಸ್ಟಾರ್ಟಿಂಗ್ ಒಂದು 4-5 ವಿಡಿಯೋ ನೋಡ್ರೆ ಸಿಗುತ್ತೆ. ಅಥವಾ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಡಿಯೋ ಏನಿದೆ, ಇದೊಂದು ಸಪರೇಟ್ PDF ಇದೆ, ಬೇಕಾದ್ರೆ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಅಲ್ಲೆಲ್ಲ ನಾವು ಇಲ್ಲಿ ಈ ಪಂಚಾಯತ್ಗೆ ಸಂಬಂಧಪಟ್ಟಂತೆ, ಕೋಪರೇಟಿವ್ಗೆ ಸಂಬಂಧಪಟ್ಟಂತೆ, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕೀಮ್ಸ್ ಗಳು ಕರ್ನಾಟಕದ್ದು, ಕೇಂದ್ರದ್ದು ಎಲ್ಲ ಕೂಡ ಕವರ್ ಮಾಡಿದ್ವಿ ಆ PDF ಅಲ್ಲಿ. ಅದನ್ನ ಬೇಕಾದ್ರೆ ತಗೊಳ್ಬಹುದು ನೀವು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಇದನ್ನ ಓದ್ಲೇಬೇಕು. ಯಾಕೆ ಹೇಳ್ತಾ ಇದ್ರೆ, ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಎಕ್ಸಾಮ್ ಆದಾಗ ಈ ತರ ಕ್ವಶನ್ಸ್ ಕೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನೋ ಸುಮ್ಮನೆ GK ಅದು ಇದು ಅನ್ಕೊಂಡು, ಹಂಗೆ ಸುಮ್ಮನೆ ಏನೋ ಬೇಕಾಬಿಟ್ಟು ಓದೋದಲ್ಲ ಸ್ನೇಹಿತರೆ. ಯಾವಾಗ್ಲೂ ಓದೋದು ಹೆಂಗಿರಬೇಕು, ನೀವು ಟಾರ್ಗೆಟ್ ಇಟ್ಕೋಬೇಕು. ಏನ್ ಕೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್, ಸ್ಮಾರ್ಟ್ ಆಗಿ ಓದ್ಬೇಕು. ಏನ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್, ಏನ್ ಬಂದಿತ್ತು ಅನ್ನೋದು ಇಂಪಾರ್ಟೆಂಟ್, ಯಾವ್ದ್ರಲ್ಲಿ ಹೆಚ್ಚು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಲಾಸ್ಟ್ ಇಯರ್ ಒಂದಷ್ಟು ಕ್ವಶನ್ ಏನ್ ಬಂದಿತ್ತು, ಈ ವರ್ಷ ಇದಕ್ಕಿಂತ ಜಾಸ್ತಿ ಬರುತ್ತೆ ಇದೆ ಟಾಪಿಕ್ ಮೇಲೆ. ಯಾಕಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಎಕ್ಸಾಮ್ ಆಗಿದೆ VO ಗೆ.
ಫಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಇವೆಲ್ಲ ಬಂದಿದೆ. ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡಿ, ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ, ಒಂದು ಗ್ರಾಮ ಪಂಚಾಯತ್ ಅಂದ್ರೆ ಏನು, ಎಷ್ಟು ಗ್ರಾಮ ಬರುತ್ತೆ, ವಿಒ ಅಧಿಕಾರಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಇದೆಯಲ್ಲ, ಇದು ಎಲ್ಲಿದೆ ಗೊತ್ತಾ, ಇದು 1964 ಕಂದಾಯ ಆಕ್ಟ್. ಮೊದಲು ಇದು ಈ ಸಿಲೆಬಸ್ ಇತ್ತು ಮೊದಲು ಸ್ಟಾರ್ಟಿಂಗು. ಓಕೆ, ಅಂದ್ರೆ ಈ ಸಿಲೆಬಸ್ ನ ಅವನು ತೆಗ್ದಾಕ್ಬಿಟ್ಟು ಗ್ರೂಪ್ ಸಿ ಮಾಡ್ಬಿಟ್ರು ಫಸ್ಟ್. ಓಕೆ, ಲಾಸ್ಟ್ ಇಯರ್. ಬಟ್ ಈ ಸಿಲೆಬಸ್ ನಮ್ಮ ವಿಡಿಯೋನ ಮಾಡಿದೀವಿ, ಸಪರೇಟ್ ಪ್ಲೇ ಲಿಸ್ಟ್ ಇದೆ, ವಿಲೇಜ್ ಅಕೌಂಟೆಂಟ್ ಅಂತ. ಓಕೆ, 10 ವಿಡಿಯೋ ಇದೆ. ಇನ್ನು ಆಕ್ಚುಲಿ 3-4 ವಿಡಿಯೋ ಮಾಡಿದ್ರೆ ಕಂಪ್ಲೀಟ್ ಆಗಿದೆ ಸಿಲೆಬಸ್. ಒಟ್ಟು 200 ಪ್ರಕರಣಗಳು ಬರುತ್ತೆ, 200 ಪ್ರಕರಣ ಬರುತ್ತೆ, ಅದ್ರಲ್ಲಿ 198 ಏನೋ ಬರುತ್ತೆ ಪ್ರಕರಣ, 125 ಪ್ರಕರಣ ತನಕ ಮುಗಿಸಿದೀವಿ. ಅಲ್ಲಿ ಇವೆಲ್ಲ ಬರುತ್ತೆ ಇದಕ್ಕೆ ಸಂಬಂಧ. ನೋಡಿ, ಲಾಸ್ಟ್ ಇಯರ್ ಇದನ್ನ 1964 ಇಲ್ಲ ಸಿಲೆಬಸ್ ಅಲ್ಲಿ, ಬಟ್ ಕೇಳ್ತಾನೆ. ಲಾಸ್ಟ್ ಇಯರ್ ಒಂದು ಕ್ವಶನ್, 2 ಕ್ವಶನ್ ಇದರಿಂದ ಬಂದಿದೆ. ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಇದನ್ನ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ 2ನೇ ಟೈಮ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಿಮ್ಗೊಂದು ರೆಫರೆನ್ಸ್ ಇರೋದ್ರಿಂದ ಕ್ವಶನ್ ಪೇಪರ್, ಇದ್ರ ಬಗ್ಗೆ ನಿಮ್ಗೆ 4-5 ಕ್ವಶನ್ಸ್ ಬೇಕಾದ್ರೂ ಬರ್ಬೋದು, ಬೇಕಾದ್ರೆ ತಲೆ ಕೆಟ್ಟರೆ 10 ಕ್ವಶನ್ಸ್ ಹಾಕ್ಬೋದು. ಬರೀ 500 ಪೋಸ್ಟ್, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಟೈಮ್ ಇದೆ, ನೀವ್ ಏನ್ ಓದಬೇಕು, ಏನ್ ಕೇಳ್ತಾನೆ, ನೀವು ಕಟ್ ಆಫ್ ಕ್ಲಿಯರ್ ಮಾಡಬೇಕು, ಎಕ್ಸಾಮ್ ಪಾಸ್ ಮಾಡಬೇಕು, ಜಾಬ್ ತಗೋಬೇಕು, ಇವೆಲ್ಲ ಮಾಡ್ಬೇಕು. ಸುಮ್ನೆ ಬೇಗ ಬಿಟ್ಟು ಏನೋ ಕ್ರಾಶ್ ಕೋರ್ಸ್ ಮಾಡ್ತಾರೆ, ಓಕೆ ನಾನು ತಗೊಂಡ್ಬಿಡ್ತೀನಿ, ಓಕೆ ಏನೋ ಹೇಳ್ಬಿಡ್ತಾರೆ, ಓಕೆ ಜಿ.ಕೆ ಓದ್ಬಿಡ್ಬೇಕು, ಹಂಗೆಲ್ಲ ಓದ್ರೆ ಆಗಲ್ಲ ಸ್ನೇಹಿತರೆ, ಆಗಲ್ಲ ಹಂಗೆಲ್ಲ ಓದಿದ್ರೆ. ಸೊ KA ಪ್ಯಾಟರ್ನ್ ಏನಿದೆ, KPSC ಪ್ಯಾಟರ್ನ್ ಇದೆ. KA ಏನ್ ಕೇಳ್ತಾನೆ, KPSC ಏನ್ ಕೇಳ್ತಾನೆ, ಯಾವ ಸಿಲೆಬಸ್ ಇದೆ, ಲಾಸ್ಟ್ ಇಯರ್ ಏನ್ ಕೇಳ್ತಾ, ಈಗ ಏನ್ ಕೇಳ್ತಾನೆ. ಓಕೆ, ಲಾಸ್ಟ್ ಇಯರ್ ಇಷ್ಟು ಕೇಳಿದ, ಇವಾಗ ಅದಕ್ಕಿಂತ ಜಾಸ್ತಿ ಕೇಳ್ತಾನೆ. ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಾ ಇರೋದು. ಕರೆಂಟ್ ಅಫೇರ್ ಕೇಳ್ತಾನೆ. ನೋಡಿ, ವಿಲೇಜ್ ಅಕೌಂಟೆಂಟ್ ನೋಡಿ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್, ಗ್ರಾಮ ಲೆಕ್ಕಿಗ, ಪೇಪರ್ 1 ಪೇಪರ್ 2ಗೆ 129ರಿಂದ 130 ವಿಡಿಯೋಸ್ಗಳು ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದೀನಿ ಆಲ್ರೆಡಿ. ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ವಿ ಅದನ್ನ. ಓಕೆ, ಈ ಪ್ಲೇ ಲಿಸ್ಟ್ ಅಲ್ಲಿ ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಂತೆ ಓಪನ್ ಮಾಡಿದ್ರೆ ನೀವು ಈಗಲೂ ಸ್ಟಾರ್ಟ್ ಮಾಡ್ಕೋಬಹುದು ಓದಕ್ಕೆ. ನೀವು ಟೈಮ್ ಇಲ್ಲ, ನಿಮ್ ಬುಕ್ ಇದೆಯಾ, ಬುಕ್ ಓದಿ, ಬೇರೆ ಓದಿದ್ರೆ ಅದು ರಿವಿಷನ್ ಮಾಡಿ. ನಾನು ಹೇಳ್ತಾ ಇರೋದು KA ಆಲ್ರೆಡಿ ನಾನು ನಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. KA ನಿರ್ದೇಶಕರು ಏನ್ ಹೇಳಿದ್ದಾರೆ, ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ನಾನು ಕೂಡ. ಓಕೆ, ಅಂದ್ರೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್, ಡಿಸೆಂಬರ್ ಎಂಡ್ ಜನವರಿ ಯಾರು ಏನೇ ತಲೆ ಕೆಳಗಾಕರು ಮಾಡ್ತೀವಿ ಅಂತ, ಯಾವ್ದೋ 708 ಪೋಸ್ಟ್ ಗಳಿಗೆ, ನಿಗಮ ಮಂಡಳಿ ಪೋಸ್ಟ್ ಗಳಿಗೆ. ಹಂಗೆ ಇದೇನಾರ ಆದ್ರೆ 1 or 2 months ಅಲ್ಲಿ ಆಗುತ್ತೆ ಎಕ್ಸಾಮ್. 2 months 3 months ಒಳಗೆ ಎಕ್ಸಾಮ್ ಮಾಡ್ತಾರೆ. ಇದನ್ನು ಕೂಡ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅವರು. ಓಕೆ, KA ಈಗೇನು ರೋಸ್ಟರ್ ಅದು ಇದೇನ್ ಮಾಡ್ತಾ ಇದಾರೆ, ಅದು ಮೀಸಲಾತಿ ಅದೆಲ್ಲ ಆಗಿ KA ಕೈಲಿ ಬಂತು ಅಂದ್ರೆ ಟಕ್ ಅಂತ ನೋಟಿಫಿಕೇಶನ್ ನಿಮ್ಗೆ. ಈಗ ಅಕ್ಟೋಬರ್ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್, ಫೆಬ್ರವರಿ ಎಕ್ಸಾಮ್ ಅಂತಂದ್ರೆ ಏನು, ನೀವು ಈಗ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಓದಕ್ಕೆ. ನೋಟಿಫಿಕೇಶನ್ ತಂಗ ಕಾಯ್ಬಾರ್ದು, ಅದೇ ಹೇಳ್ತಾ ಇರೋದು. ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್, ಜೊತೆಗೆ ಏನು ಓದಕ್ಕಾಗಲ್ಲ. ಎಕ್ಸಾಮ್ ಹಂಗಲ್ಲ, ಯು ಶುಡ್ ಬಿ ರೆಡಿ. ಮಳೆ ಬರಕ್ಕಿಂತ ಮುಂಚೆ ನಿಮ್ ಕೈಲಿ ಛತ್ರಿ ಇರಬೇಕು, ಮಳೆ ಬಂದಾಗ ಛತ್ರಿ ಓಪನ್ ಮಾಡ್ಬೇಕು, ಹಂಗಿರ್ಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ. ಕರೆಂಟ್ ಅಫೇರ್ 1 year ಕರೆಂಟ್ ಅಫೇರ್ KA ಕೇಳ್ತಾನೆ. ನೋಡಿ, KPSC 2 year ಕರೆಂಟ್ ಅಫೇರ್ ಓದ್ಬೇಕು. ಅವ್ನ ಹೆಂಗೆ ತಲೆ ಕೆಟ್ಟವನು, 2 year ಹಿಂದೆ ಕೇಳ್ತಾನೆ, 2 ವರ್ಷದಿಂದ ಯಾವ್ದೋ ಸರ್ವೆ ಕೇಳ್ತಾನೆ, ಎಕನಾಮಿಕ್ ಸರ್ವೆ ಕೇಳ್ತಾನೆ. ಹಂಗಲ್ಲ, KA ಹಂಗೆ ಕೇಳಲ್ಲ. ಕೇಳಿದ್ರೆ ಒಂದ್ ವರ್ಷ KA 1 year ಕರೆಂಟ್ ಅಫೇರ್ 2025 ಓದ್ಕೊಂಡ್ರೆ ಸಾಕು. ಓಕೆ, ನಾವು ಆಲ್ರೆಡಿ ಮ್ಯಾರಥಾನ್ ವಿಡಿಯೋಗಳು ಇದೆ. ನೆಕ್ಸ್ಟ್ 4 months ಏನಿದೆ ಅಂದ್ರೆ ಡಿಸೆಂಬರ್ ಆಗ್ತಾ ಇದ್ದಂಗೆ ಅದ್ರದ್ದು 4 month ಮ್ಯಾರಥಾನ್ ವಿಡಿಯೋ ಬಂದ್ಬಿಡುತ್ತೆ. ಸೊ ಇದನ್ನೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವಾಗಿಂದ ಸ್ಟಡಿ ಮಾಡುವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾರೋ KA ಜಾಬ್ ತಗೋಬೇಕು ಅನ್ನೋರು. ಓಕೆ, ಹೇಳ್ತಾ ಇದ್ದೀನಲ್ಲ. ಸೊ PUC ಡಿಪ್ಲೊಮೊ, ಓಕೆ, ಸೊ ತತ್ಸಮಾನ ಇರ್ತಕ್ಕಂಥದ್ದು. GKಗೆ ನೋಡಿ, ಆಲ್ರೆಡಿ GKಗೆ ಸೆಪರೇಟ್ ಪ್ಲೇ ಲಿಸ್ಟ್. KAಗೆ ಲಾಸ್ಟ್ ಇಯರ್ ಮಾಡಿರೋದು ನೋಡಿ, ಗ್ರಾಮಾಡಳಿತಾಧಿಕಾರಿ. ಓಕೆ, ವಿಡಿಯೋ ಸರಣಿಗಳಂತೂ ಇದೆ ನೋಡಿ. ಈಗಲೇ ಹೊಸದಾಗಿ ಇನ್ನೊಂದು ಪ್ಲೇ ಲಿಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇದು ಮ್ಯಾರಥಾನ್ ವಿಡಿಯೋ ಬಿಡಿ, ಲಾಸ್ಟ್ ಅಲ್ಲಿ ಮಾಡ್ಬೇಕು. ಇದು ಈಗಲೇ ಮಾಡೋದಲ್ಲ, KAಗೋಸ್ಕರ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಇಲ್ಲಿ ಹೇಳ್ತಾರೆ, ಎಕ್ಸ್ಕ್ಲೂಸಿವ್ ಟಾಪಿಕ್ ಏನ್ ಹೇಳಿದೆ, ಆ ಎಕ್ಸ್ಕ್ಲೂಸಿವ್ ಟಾಪಿಕ್ ನಾನು ಸುಮ್ನೆ ನೋಡಿ ಬೇರೆ ತರ ಸುಮ್ನೆ ಹೇಳ್ಬಿಟ್ಟು ಬುಕ್ಗಳೆಲ್ಲ ಇಲ್ಲ ಇದಕ್ಕೆ. ನೀವು ಎಲ್ಲದಕ್ಕೂ ಬುಕ್ ಕೊಡಲ್ಲ. ಈಗ 708 ಪೋಸ್ಟ್ ಸರ್, ಸ್ಪೆಸಿಫಿಕ್ ಪೇಪರ್ ಬುಕ್ ಅದು ಹಳೆ ಕಾಲ ಆಗೋಯ್ತು, ಅದಕ್ಕೆ ಬುಕ್ ಇರುತ್ತೆ ಅಂತ. ಈಗ ಒಂದೊಂದು ವರ್ಷ ಒಂದೊಂದರ ಕಾಲ್ ಮಾಡ್ತಾರೆ, ಒಂದೊಂದು ಸಿಲೆಬಸ್ ಇರುತ್ತೆ. ಸೊ ಯು ಶುಡ್ ಬಿ ಕಲೆಕ್ಟಿವ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ರಿಸೋರ್ಸಸ್ ಗಳನ್ನ. ಓಕೆ, ನಾನು ಹೇಳ್ತಾ ಇರೋದೇನಂದ್ರೆ ಎಕ್ಸ್ಕ್ಲೂಸಿವ್ ಟಾಪಿಕ್ ಏನ್ ಓದ್ಬೇಕು ಅಂತ ಹೇಳ್ತೇನೆ, ಬಟ್ ಎಲ್ಲಿ ಓದ್ಬೇಕು ಅದಕ್ಕೆ ರೆಫರೆನ್ಸ್ ಕೊಡ್ತಾ ಇದೀನಿ ನಾನು ನಿಮ್ಗೆ. ಎವ್ರಿಥಿಂಗ್ ಇಸ್ ಇನ್ ಫ್ರೀ ಅವರ್ ಯೂಟ್ಯೂಬ್ ಚಾನಲ್. ಓಕೆ, ನಿಮ್ಮ ಹತ್ರ ನೀವು ಓದ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲ ಅಂದ್ರೆ ಸಫರ್ ಮಾಡಿ, ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಓಕೆ, ಸೊ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಮ್ ಕಾಲ ಆದ ತಕ್ಷಣ ವರ್ಷ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ವಿಲೇಜ್ ಅಕೌಂಟೆಂಟ್ ವರ್ಷ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿ ಮಾಡ್ತಾ ಇದ್ರು. ಹಾಗಾಗಿ ಪ್ರತಿ ವರ್ಷನೂ ಕೂಡ ಮಾಡಬೇಕು ಅಂತಕ್ಕಂಥದ್ದಿದೆ. ಈ ವರ್ಷ ಅಂದ್ರೆ 25-26ಗೆ ನೋಟಿಫಿಕೇಶನ್ ಆಗ್ಬೇಕು ಅಂತ ಕೂಡ ಒಂದು ಆರ್ಥಿಕ ಇಲಾಖೆಯಿಂದ ಸಮ್ಮತಿ ಸಿಕ್ಕಿದೆ. ಸೊ ಹಾಗಾಗಿ ನೋಟಿಫಿಕೇಶನ್ ನವೆಂಬರ್ ಆಗಿಲ್ಲ ಅಂದ್ರೆ ಡಿಸೆಂಬರ್ ಅಲ್ಲಿ ಆಗುತ್ತೆ, 1 ತಿಂಗಳು ಹೆಚ್ಚಿಗೆ ಮೇಲೆ ಆಗುತ್ತೆ. ಎಕ್ಸಾಮ್ ಫೆಬ್ರವರಿ ಇಲ್ಲ ಮಾರ್ಚ್ ಅಲ್ಲಿ ಆಗುತ್ತೆ, ಇಲ್ಲ ಏಪ್ರಿಲ್ ಆಗುತ್ತೆ, ಒಟ್ಟಿನಲ್ಲಿ ಆಗುತ್ತೆ, ಬೇಗ ಅಂತೂ ಆಗುತ್ತೆ. ಸೊ ರೆಡಿ ಆಗಿ ಈಗಲಿಂದಾನೆ ಸ್ನೇಹಿತರೆ.
ಸೊ ಎಲ್ಲ ಲಿಂಕ್ಸ್ ಗಳು ಏನ್ ಹೇಳಿದೆ ಎಲ್ಲ ಲಿಂಕ್ಸ್ ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಡ್ತೀನಿ. ಓಕೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಎವ್ರಿಥಿಂಗ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು. ಓಕೆ, ಒಬ್ಬೊಬ್ಬರು ಅನಿಸಿಕೆ ಇರುತ್ತೆ ಜಿಲ್ಲಾವಾರು ರಾಜ್ಯವಾರು ಮೀಸಲಾತಿ ಬಗ್ಗೆ. ನೋಡಿ, ಯಾವುದೇ ಒಂದು ಮೀಸಲಾತಿ, ಈಗ SC ಕ್ಯಾಟಗರಿ, SC ಕ್ಯಾಟಗರಿ ಒಳ ಮೀಸಲಾತಿ ಆಯ್ತು. ಈಗ SC ಒಳ ಮೀಸಲಾತಿ ಆಗಿರೋದು ಮೊದಲು SC ಗೆ ಮೂರ್ ಪೋಸ್ಟ್ ಇರ್ತಿದ್ರೆ SC ಕ್ಯಾಟಗರಿಗೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದಾಗಿತ್ತು. ಈಗ ಹಂಗಲ್ಲ, SCA SCB ಅಂತ ಇರುತ್ತೆ, SCC ಒಂದೊಂದ್ಸಲ ಈಗ ನಮ್ಮ ಒಂದು ಇದ್ರಲ್ಲಿ ಏನಾಗುತ್ತೆ, SCA ಗೆ ಒಂದ್ ಪೋಸ್ಟ್, SCB ಗೆ ಒಂದ್ ಪೋಸ್ಟ್, ಈ ತರ 2 ಪೋಸ್ಟ್ ಇದ್ರೆ ಇವ್ರಿಗೆ ಮಾತ್ರ ಅಪ್ಲೈ ಮಾಡ್ಬೇಕು. SC ಕ್ಯಾಟಗರಿ ಗ್ರೂಪ್ C ಅವ್ರಿಗೆ ಮಾಡಕ್ಕಾಗಲ್ಲ. ನೋಡಿ, ಒಂದು ಒಳ ಮೀಸಲಾತಿ ಒಳ್ಳೇದು, ಇನ್ನೊಂದ್ ಕಡೆ ಒಬ್ರಿಗೆ ಸಿಗಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇರೋದು, ಎನಿ ಸ್ಟೆಪ್, ನೀವ್ ಏನೇ ಒಂದ್ ಸ್ಟೆಪ್ ತಗೊಳ್ಳಿ, ಅದರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬರೀ ಪಾಸಿಟಿವ್ ಎಲ್ಲೂ ಇರಕ್ ಚಾನ್ಸ್ ಇಲ್ಲ, ಬರೀ ನೆಗೆಟಿವ್ ಎಲ್ಲೂ ಇರಕ್ಕೂ ಚಾನ್ಸ್ ಇಲ್ಲ. ಸೊ ನೀವು ಪಾಸಿಟಿವ್ ನ ಎತ್ಕೋಬೇಕು, ನೆಗೆಟಿವ್ ನ ಬಿಡಬೇಕಾಗುತ್ತೆ. ಸೊ ಏನೇ ಒಂದು ಇನಿಷಿಯೇಟಿವ್ ತಗೊಂಡು ಅದಕ್ಕೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ.